ಶವಗಳನ್ನು ಹೂತಂತಹ ಕೇಸ್ನಲ್ಲಿ ಎಸ್ಐಟಿಗೆ ದಾಖಲೆ ಸಂಗ್ರಹವೇ ಸವಾಲಾಗಿದೆ. ಈಗ ದೂರುದಾರನ ಹೇಳಿಕೆ ಮೇಲೆ ದಾಖಲೆ ಸಂಗ್ರಹಕ್ಕೆ ಎಸ್ಐಟಿ ಟೀಮ್ ಸಿದ್ಧತೆ ನಡೆಸಿದೆ. ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿ ಮೂಲಕ ದಾಖಲೆ ಸಂಗ್ರಹಕ್ಕೆ ತೀರ್ಮಾನ ಮಾಡಿದ್ದಾರೆ. ಧರ್ಮಸ್ಥಳ ಗ್ರಾಮದ ನಾಪತ್ತೆ ಪ್ರಕರಣಗಳತ್ತ ಎಸ್ಐಟಿ ಚಿತ್ತ ನೆಟ್ಟಿದೆ. ಈಗ ಬೆಳ್ತಂಗಡಿ, ಧರ್ಮಸ್ಥಳ ಠಾಣೆಗಳ ನಾಪತ್ತೆ ಕೇಸ್ಗಳ ಫೈಲ್ ಸಂಗ್ರಹ ಮಾಡಿದ್ದಾರೆ. ಅಂದರೆ ಯಾರ್ಯಾರೆಲ್ಲ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ನಾಪತ್ತೆಯಾಗಿದ್ದಾರೆ ಅಥವಾ ಕೊಲೆ ಆಗಿದ್ದಾರೆ, ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಅದರದೊಂದು ಲಿಸ್ಟನ್ನು ರೆಡಿ ಮಾಡೋದೀಗ. ಅಂದರೆ ಈಗ ಧರ್ಮಸ್ಥಳ ಠಾಣೆ ಅಂತ ಆಗಿದೆ, ಹಿಂದೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಅಂತಿತ್ತು. ಹಾಗಾಗಿ ಅದೆಲ್ಲ ಫೈಲನ್ನು ಈಗ ಸಂಗ್ರಹ ಮಾಡ್ತಾರೆ. ಒಂದು 40 ವರ್ಷದ ಹಿಸ್ಟ್ರಿಯನ್ನು ಕೆದಕ್ಬೋದು, ಅಥವಾ 1995ಇಂದ 2014ರವರೆಗಿನ ಆ ಒಂದು ಶವಗಳ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ಅಂದರೆ ಯಾರೆಲ್ಲ ಡೆತ್ ಆಗಿದ್ದಾರೆ ಅಂತೇಳಿ. ಜೊತೆಗೆ ರಾಜ್ಯಾದ್ಯಂತ ಧರ್ಮಸ್ಥಳಕ್ಕೆ ತೆರಳಿ ನಾಪತ್ತೆಯಾದವರ ಲಿಸ್ಟನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಕಡೆಯಿಂದ ಅಲ್ಲಿ ಧರ್ಮಸ್ಥಳ ಗ್ರಾಮಕ್ಕೆ ಹೋಗಿ ಕಣ್ಮರೆಯಾದಂಥವ್ರು ಅಥವಾ ಸತ್ತಂಥವ್ರು ಅವರ ಲಿಸ್ಟನ್ನು ಕೂಡ ಈಗ ರೆಡಿ ಮಾಡ್ತಾರೆ. ನೋಡಿ, ಕೇರಳದಲ್ಲಿ ಅಲ್ಲಿ ಕೂಡ ಕಂಪ್ಲೇಂಟ್ ಆಯ್ತಲ್ವ, ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರು, ಅದು ಕೊಲೆ, ಈ ರೀತಿ ಅಪವಾದಗಳು ಕೂಡ ಇದಾವಲ್ವ. ಹಾಗಾಗಿ ಆಗ ಮತ್ತೆ ಅನನ್ಯ ಭಟ್ದು ಹಾಗೆ ಕತೆ 2013 2003 ಕತೆದು. ಹಾಗಾಗಿನೇ ಈಗ ಯಾವೆಲ್ಲ ಮಿಸ್ಸಿಂಗ್ ಆಗಿದ್ದಾವೆ ಅದೆಲ್ಲವನ್ನು ಕೂಡ ಕೆದಕುವಂಥ ಪ್ರಯತ್ನಗಳಾಗುತ್ತೆ. ಜೊತೆಗೆ ಆ ದಾಖಲೆಗಳು, ಮರಣ ಪ್ರಮಾಣ ಪತ್ರಗಳು, ಹಳೆ FIRಗಳನ್ನು ಎತ್ತಿಕೊಳ್ಳುತ್ತೆ ಈ ವಿಶೇಷ ತನಿಖಾ ತಂಡ. FIR ಆಗಿದೆಯಾ ಸ್ಟೇಷನಲ್ಲಿ, ಕಾಣೆಯಾಗಿದ್ದಾರೆ ಅಂಥೇಳಿ, ಅಥವಾ ಯಾರಾದರ ಮೇಲೆ ಆರೋಪ ಮಾಡಿದಾರಾ, ಪೊಲೀಸರು ತನಿಖೆ ಮಾಡಿದ್ದಾರಾ ಇಲ್ವಾ, ಅಥವಾ ಕಾಗೆ ಹಾರಿಸಿದ್ದಾರಾ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುತ್ತೆ ತನಿಖಾ ತಂಡ. ಇನ್ನು ದೂರುದಾರ ಉಲ್ಲೇಖಿಸಿರುವಂಥ ಅವಧಿಯ ಪೋಸ್ಟ್ ಮಾರ್ಟಮ್ ವರದಿಯನ್ನು ಕೂಡ ತೆಗೆದುಕೊಳ್ತಾರೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಏನೆಲ್ಲ ಕಾರಣಗಳಿದ್ದಾವೆ, ಅಸಹಜ ಸಾವ, ಸಹಜ ಸಾವ, ಕೊಲೆ ಆಗಿತ್ತಾ ಇಲ್ವಾ, ವಯಸ್ಸಾಗಿ ಸತ್ತಿದ್ದ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದ, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೂಡ ಕೆದಕ್ತಾರೆ. ಇನ್ನು ಧರ್ಮಸ್ಥಳ ಗ್ರಾಮ ಪಂಚಾಯತ್, ಅರಣ್ಯ ಇಲಾಖೆ ಭೂ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಹಲವು ವರ್ಷಗಳ ಹಿಂದಿನ ಎಲ್ಲ ದಾಖಲೆಗಳ ಸಂಗ್ರಹಕ್ಕೆ ಪ್ರತ್ಯೇಕ ಟೀಮನ್ನು ರಚನೆ ಮಾಡ್ತಾರೆ. ದಾಖಲೆ ಸಂಗ್ರಹಿಸಿ ಮುಂದಿನ ತನಿಖೆಗೆ ಸಿದ್ಧವಾಗೋಕೆ ಟೀಮ್ ಇದೀಗ ರೆಡಿಯಾಗಿದೆ. ನೋಡಿ, ಇವೆಲ್ಲ ಪ್ರಕ್ರಿಯೆಗಳನ್ನು SIT ಟೀಮ್ ಮಾಡಬೇಕಾಗುತ್ತೆ. ಅಷ್ಟು ಸುಲಭ ಇಲ್ಲ ಈ ಕೇಸನ್ನು ಭೇದಿಸೋದು. ಎಲ್ಲವನ್ನು ಕೂಡ ತಡ್ಕೊಳ್ಬೇಕಾಗತ್ತೆ, ಹಿಸ್ಟ್ರಿ ತೆಗಿಬೇಕಾಗತ್ತೆ.